ಟರ್ಕ್ಮೆನಿಸ್ತಾನ್ ಸೆಂಟ್ರಲ್ ಏಷ್ಯಾದಲ್ಲಿ ಇರುವ ಒಂದು ದೇಶ. ಇದರ ಕ್ಯಾಪಿಟಲ್ ಅಶ್ಖಬತ್. ಜಗತ್ತಲ್ಲೇ ಅತಿ ಸುಂದರವಾದ ನಗರ. ಈ ದೇಶ 4ನೇ ಅತಿ ಹೆಚ್ಚು ನ್ಯಾಚುರಲ್ ಗ್ಯಾಸ್ ಇರುವ ದೇಶ. ಇದೆಲ್ಲ ಕೇಳಿದ್ರೆ ನಿಮ್ಗೆ ಇಲ್ಲಿನ ಜನ ದುಬೈ ಮತ್ತು ಕತಾರ್ ಅಲ್ಲಿರುವ ಜನರ ತರ ಬದುಕ್ತಾರೆ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಸ್ನೇಹಿತರೆ, ನೀವು ಈ ಕಟ್ಟಡಗಳನ್ನು ನೋಡಿ, ಇಲ್ಲಿನ ದೊಡ್ಡ ದೊಡ್ಡ ಮೂರ್ತಿಗಳನ್ನು, ದೊಡ್ಡ ದೊಡ್ಡ ರಸ್ತೆಗಳು, ಫೌಂಟೇನ್ಗಳು, ಮತ್ತೆ ಇಲ್ಲಿ ಓಡಾಡೋ ಬಿಳಿ ಕಾರ್ಗಳನ್ನ ನೋಡಿ ಇದೆಲ್ಲ ನಂಬೋಕೆ ಕಷ್ಟ ಆಗುವಷ್ಟು ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ. ಇಷ್ಟು ಸುಂದರವಾಗಿರೋ ಜಾಗದ ಜನರು ನಾರ್ತ್ ಕೊರಿಯಾದ ಜನರಿಗಿಂತನೂ ಕಷ್ಟವಾದ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ನಿಸಬಹುದು. ಆದ್ರೆ ಇದೇ ಇಲ್ಲಿನ ಪ್ರಪಂಚದಿಂದ ಮುಚ್ಚಿಟ್ಟಿರೋ ರಹಸ್ಯ. 1991ರ ಮೊದಲು ಟರ್ಕ್ಮೆನಿಸ್ತಾನ್ ಸೋವಿಯತ್ ಯೂನಿಯನ್ ಭಾಗವಾಗಿತ್ತು. ಆದ್ರೆ ಅದೇ ವರ್ಷ ಸೋವಿಯತ್ ಯೂನಿಯನ್ ಮುರಿದು ಹೋದ ನಂತರ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು. ನಿಯಾಜೋವ್ ಅನ್ನೋ ಒಬ್ಬ ಸೋವಿಯತ್ ಯೂನಿಯನ್ ಮಿನಿಸ್ಟರ್ ಎಲೆಕ್ಷನ್ ಅಲ್ಲಿ ಒಬ್ಬನೇ ನಿಂತು 99% ವೋಟ್ಗಳಿಂದ ಗೆದ್ದಿ ಅಲ್ಲಿನ ಪ್ರೆಸಿಡೆಂಟ್ ಆಗ್ತಾನೆ. ಇಲ್ಲಿಂದ ಡಿಕ್ಟೇಟರ್ಶಿಪ್ ಶುರು ಆಯ್ತು. 2006ರ ತನಕ ಇವನು ತುಂಬಾ ಇಲ್ಲಿ ರೂಲ್ ಮಾಡ್ತಾನೆ. ಆದ್ರೆ 2006ರಲ್ಲಿ ಇವನು ಎಕ್ಸ್ಪೈರ್ ಆದ ನಂತರ ಅಲ್ಲಿನ ಜನ ತಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರು. ಆದ್ರೆ ಮುಖಗಳು ಮಾತ್ರ ಬದಲಾಗುತ್ತೆ ಅಷ್ಟೇ. ಅಲ್ಲಿನ ಜನತೆಗೆ ಸ್ವತಂತ್ರ ಒಂದು ಕನಸಾಗೆ ಉಳಿಯುತ್ತೆ. ಜಗತ್ತಿನ ಮುಂದೆ ಇದು ಒಂದು ರಿಪಬ್ಲಿಕ್ ದೇಶ, ಆದ್ರೆ ಇಲ್ಲಿ ನಿಜವಾಗ್ಲೂ ನೋಡಿದ್ರೆ ಇದು ಒಂದು ಫ್ಯಾಮಿಲಿ ಡಿಕ್ಟೇಟರ್ಶಿಪ್ ಅಲ್ಲಿ ಸಿಗಾಕೊಂಡಿರುವ ದೇಶ. ಹಾಗಾದ್ರೆ ಇಲ್ಲಿನ ಜನರ ಲೈಫ್ ಹೇಗಿದೆ? ಇಲ್ಲಿ ಅವರ ಮೇಲಿರುವ ರೂಲ್ಸ್ ಗಳೇನು? ಅವರಿಗಿರುವ ಫ್ರೀಡಮ್ ಏನು? ಎಲ್ಲ ಈ ವಿಡಿಯೋದಲ್ಲಿ ಒಂದೊಂದೇ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರಿದೇ ಸಬ್ಸ್ಕ್ರೈಬ್ ಬಟನ್ ನ ಟ್ಯಾಪ್ ಮಾಡಿ. ಸ್ನೇಹಿತರೆ, ಡೆಮೋಕ್ರಸಿ ಇರ್ಲಿ ಇಲ್ಲ ಡಿಕ್ಟೇಟರ್ಶಿಪ್ ಇರ್ಲಿ, ಒಬ್ಬ ಲೀಡರ್ ತನ್ನ ಜನತೆನ ಕಂಟ್ರೋಲ್ ಹಾಗೂ ಮ್ಯಾನಿಪುಲೇಟ್ ಮಾಡಬೇಕಾದ್ರೆ ನ್ಯೂಸ್ ಅಂಡ್ ಮೀಡಿಯಾ ಅವರ ಅತಿ ದೊಡ್ಡ ವೆಪನ್ ಆಗಿರುತ್ತೆ. ಇದೇ ರೀತಿ ಇಲ್ಲಿನ ನ್ಯೂಸ್ ಗಳಲ್ಲಿ ಅಲ್ಲಿನ ಡಿಕ್ಟೇಟರ್ ಮಾಡುವ ಒಳ್ಳೆಯ ಕೆಲಸ ಮಾತ್ರ ತೋರಿಸ್ತಾರೆ. ಗವರ್ಮೆಂಟ್ ಪರ್ಮಿಷನ್ ಇಲ್ಲದೆ ನೀವು ಟಿವಿಯಲ್ಲಿ ಇಲ್ಲಿ ಏನು ತೋರಿಸೋ ಹಾಗಿಲ್ಲ. ನೀವೇನಾದ್ರೂ ಇವರ ವಿರುದ್ಧ ಮಾತಾಡಿದ್ರೆ ಸಾವಿಗಿಂತನೂ ಭೀಕರವಾದ ಶಿಕ್ಷೆಗಳನ್ನ ಕೊಡ್ತಾರೆ. ಇಂಟರ್ನೆಟ್ ಸ್ನೇಹಿತರೆ, ಇಂಟರ್ನೆಟ್ ಪ್ರಪಂಚವನ್ನೇ ಕನೆಕ್ಟ್ ಮಾಡುವ ಒಂದು ಸಾಧನೆ. ಆದ್ರೆ ಈ ದೇಶದಲ್ಲಿ ನೀವು ಏನೇನ್ ನೋಡ್ತಿರೋ ಅದ್ರ ಮೇಲೆ ಫುಲ್ ಕಂಟ್ರೋಲ್ ಗೌರ್ಮೆಂಟ್ ಹತ್ರ ಇರುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್, ಟೆಲಿಗ್ರಾಮ್ ಅಂತಹ ಸೋಷಿಯಲ್ ಮೀಡಿಯಾ ಆಪ್ಗಳು ಇಲ್ಲಿ ಬ್ಯಾನ್ ಆಗಿದಾವೆ. ನೀವು ಇಲ್ಲೇನಾದ್ರೂ ವಿಪಿಎನ್ ಯೂಸ್ ಮಾಡಿದ್ರೆ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಲ್ತಾರೆ. ಟರ್ಕ್ಮೆನಿಸ್ತಾನಲ್ಲಿ ಇಂಟರ್ನೆಟ್ ಸ್ಪೀಡ್ ಇಡೀ ಜಗತ್ತಲ್ಲೇ ಸ್ಲೋಯೆಸ್ಟ್ ಆಗಿದೆ. ಸ್ನೇಹಿತರೆ, ಇಲ್ಲಿನ ಜನರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಒಂದು ಪದ ಅಷ್ಟೇ. ನಿಮ್ಮ ಫೋನ್ ಕಾಲ್ಗಳು, ವಾಯ್ಸ್ ರೆಕಾರ್ಡಿಂಗ್ಗಳು, ಟೆಕ್ಸ್ಟ್ ಮೆಸೇಜ್ಗಳು ಇದೆಲ್ಲ ಮಾನಿಟರ್ ಆಗಿರುತ್ತೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ಮಾತಾಡೋ ವಿಷಯಗಳ ಮೇಲೂ ಇವರಿಗೆ ಕಂಟ್ರೋಲ್ ಇದೆ. ನೀವೇ ಯೋಚನೆ ಮಾಡಿ ಆ ಜನ ಎಷ್ಟು ಕಷ್ಟಪಡ್ತಿರ್ಬೋದು. ಇವತ್ತಿಗೂ ಇಲ್ಲಿನ ಫ್ರೀಡಮ್ ಸ್ಕೋರ್ 100ಕ್ಕೆ 1 ಅಷ್ಟೇ. ಸ್ನೇಹಿತರೆ, ಎಲ್ಲ ದೇಶಗಳು ತಮ್ಮ ದೇಶದ ರಹಸ್ಯಗಳನ್ನ ಮುಚ್ಚಿಡೋದಕ್ಕೆ ಇಲ್ಯೂಷನ್ಸ್ ನ ಯೂಸ್ ಮಾಡ್ತಾರೆ. ಹಾಗೆ ಟರ್ಕ್ಮೆನಿಸ್ತಾನ್ ಕೂಡ ಒಂದು ಸುಂದರವಾದ ಇಲ್ಯೂಷನ್ ನ ಕ್ರಿಯೇಟ್ ಮಾಡಿದೆ. ಅದೇ ಇವರ ರಾಜಧಾನಿ ಅಶ್ಖಬತ್. ಈ ನಗರ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ವೈಟ್ ಮಾರ್ಬಲ್ ಬಳಸಿ ರೆಕಾರ್ಡ್ ಮಾಡಿದೆ. ಚಿನ್ನದ ಸ್ಟ್ಯಾಚ್ಯೂಸ್, ಫೌಂಟೇನ್ಸ್, ಕ್ಲೀನ್ ಹೈವೇಸ್ ಇದೆಲ್ಲ ಒಂದು ಚಲನೆ ಅಷ್ಟೇ. ಇಲ್ಲಿ ಜನರೇ ವಾಸವಾಗಿಲ್ಲ. ಇಲ್ಲಿ ಜನ ಇದ್ರು ಅವರು 3 ಹೊತ್ತು ತಿನ್ನೋಕ್ಕೂ ದುಡ್ಡು ಸಾಲಲ್ಲ. ಇದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಅಷ್ಟೇ. ಒಂದು ದೇಶದಲ್ಲಿ ನೀವು ದೇಶದ ಒಳಗಡೆನೆ ಇದ್ದು ಓಡಾಡ್ತೀರಾ ಅಂದ್ರೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಆದ್ರೆ ಟರ್ಕ್ಮೆನಿಸ್ತಾನ್ ಅಲ್ಲಿ ನೀವು ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಪರ್ಮಿಷನ್ ಬೇಕು. ರಾಜಧಾನಿಗೆ ನೀವು ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಬಿಳಿ ಕಾರ್ ಇರಲೇಬೇಕು. ನಿಮ್ಮ ಕಾರ್ ಪೇಂಟ್ ಏನಾದ್ರೂ ಹಳೇದಾಗಿದ್ರೆ ಪೊಲೀಸರು ನಿಮ್ಮ ಕಾರನ್ನ ಕಸ್ಟಡಿಗೆ ತಗೊಂಡು ಹೋಗ್ತಾರೆ. ಒಂದು ಸರಿ ಈ ದೇಶಕ್ಕೆ ನೀವು ಕಾಲ್ ಇಟ್ರಿ ಅಂದ್ರೆ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ಫೀಲ್ ಬಂದೇ ಬರುತ್ತೆ. ಎಲ್ಲಿ ನೋಡಿದ್ರು ಕ್ಯಾಮ್ರಾಗಳು ನಿಮ್ಮ ಪ್ರತಿಯೊಂದು ಮೂಮೆಂಟ್ ಗೌರ್ಮೆಂಟ್ ರೆಕಾರ್ಡಿಂಗ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ನೀವು ಯಾರ ಜೊತೆ ಇರ್ತೀರಾ, ಮಾತಾಡ್ತೀರಾ, ಓಡಾಡ್ತೀರಾ ಇವೆಲ್ಲ ಗೌರ್ಮೆಂಟ್ ಕೈಯಲ್ಲಿ ಇದೆ. ಟರ್ಕ್ಮೆನಿಸ್ತಾನ್ ಅಲ್ಲಿ ಇಸ್ಲಾಂ, ಕ್ರಿಶ್ಚಿಯಾನಿಟಿ ಅಥವಾ ಹಿಂದೂಯಿಸಂ ಆಗಿರ್ಲಿ ಎಲ್ಲವೂ ಕೂಡ ಪ್ರೈವೇಟ್ ಆಗಿ ಇರಬೇಕು. ಆಮೇಲೆ ನಿಮ್ಮ ರಿಲಿಜಿಯನ್ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅದನ್ನ ನೀವು ಫಾಲೋ ಮಾಡೋ ಹಾಗಿಲ್ಲ. ನಿಯಾಜೋವ್ ಇಲ್ಲಿನ ಮೊದಲನೇ ಡಿಕ್ಟೇಟರ್. ಅವನು ರಿಲಿಜಿಯನ್ ಮೇಲೆ ಪೂರ್ತಿ ಕಂಟ್ರೋಲ್ ನ ಇಟ್ಟಿದ್ದ. ಅವನು ಒಂದು ಬುಕ್ ನ ಬರೆದು ಅದನ್ನ ನೀವು 3 ಸರಿ ಓದಿದ್ರೆ ನೀವು ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಡಿಕ್ಲೇರ್ ಮಾಡ್ತಾನೆ. ಈ ಬುಕ್ ನ ಸ್ಕೂಲ್, ಕಾಲೇಜ್ ಹಾಗೂ ಡ್ರೈವಿಂಗ್ ಸ್ಕೂಲ್ ಅಲ್ಲೂ ಕಂಪಲ್ಸರಿ ಮಾಡಿದ್ದಾರೆ. ಸ್ನೇಹಿತರೆ, ಡಿಕ್ಟೇಟರ್ಶಿಪ್ ಅಲ್ಲಿ ಜನರಿಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಜನರಲ್ಲಿ ಭಯ ಹುಟ್ಟಿಸ್ತಿರ್ಬೇಕು. ಟರ್ಕ್ಮೆನಿಸ್ತಾನಲ್ಲೂ ಇದೇ ಸ್ಟ್ರಾಟಜಿ ಯೂಸ್ ಮಾಡಿರೋದನ್ನ ನೋಡ್ಬೋದು. ನಾರ್ಮಲ್ ಜನನೇ ಇರ್ಲಿ, ರಿಪೋರ್ಟರೇ ಇರ್ಲಿ ಅಥವಾ ಮಿನಿಸ್ಟರೇ ಆಗಿರ್ಲಿ, ಯಾರಾದ್ರೂ ಡಿಕ್ಟೇಟರ್ ನ ವಿರುದ್ಧ ಹೋದ್ರೆ ಅವರನ್ನ ಮರುಭೂಮಿಯ ಪಕ್ಕ ಒಂದು ಜೈಲಲ್ಲಿ ಹಾಕ್ತಾರೆ. ಆ ಜೈಲು ಒಂದು ಮಾಮೂಲಿ ಜೈಲಲ್ಲ.
ಅಲ್ಲಿ ಬರೀ ನಿಲ್ಲಕ್ಕಾಗುವಷ್ಟು ಕೊಠಡಿಗಳು, ಊಟ ಇಲ್ಲ, ನೀರಿಲ್ಲ, 50 ಡಿಗ್ರಿ ಬಿಸಿಲು ಹಾಗೂ ಪ್ರತಿದಿನ ಆ ವ್ಯಕ್ತಿ ಸಾಯೋ ತನಕ ಟಾರ್ಚರ್. ಈ ಜೈಲನ್ನ ಅವಧಿನ್ ದೆಪೆ ಅಂತ ಅಲ್ಲಿನ ಜನ ಕರೀತಾರೆ. ಟರ್ಕ್ಮೆನಿಸ್ತಾನಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಯಾಕೆ ಬೇರೆ ದೇಶಗಳು ಸುಮ್ಮನೆ ಇದೆ? ಯಾಕಂದ್ರೆ ಇವರ ಫಾರಿನ್ ಪಾಲಿಸಿಗಳು ಆ ತರ ಇದೆ. 1995ರಲ್ಲಿ ಯುನೈಟೆಡ್ ನೇಷನ್ ಟರ್ಕ್ಮೆನಿಸ್ತಾನನ್ನ ಪರ್ಮನೆಂಟ್ಲಿ ನ್ಯೂಟ್ರಲ್ ಅಂತ ಡಿಕ್ಲೇರ್ ಮಾಡಿದೆ. ಅದರಿಂದ ಈ ದೇಶ ಯಾವುದೇ ದೇಶದ ಮೇಲೆ ವಾರ್ ಮಾಡೋದಿಲ್ಲ, ಹಾಗೆ ಯಾವುದೇ ವಾರ್ ಮಧ್ಯದಲ್ಲೂ ಹೋಗೋದಿಲ್ಲ. ಮತ್ತೆ ಇಲ್ಲಿನ 80% ನ್ಯಾಚುರಲ್ ಗ್ಯಾಸ್ ನ ಚೈನಾ ಮತ್ತು ರಷ್ಯಾಗೆ ಸಪ್ಲೈ ಮಾಡ್ತಾರೆ. ಮತ್ತೆ ಚೈನಾ $1 ಬಿಲಿಯನ್ ಫಂಡಿಂಗ್ ನ ಕೊಟ್ಟಿದೆ. ಇದೆಲ್ಲ ಕಾರಣಗಳಿಂದ ಯಾವುದೇ ದೇಶ ಇವ್ರ ವಿರುದ್ಧ ಹೋಗೋದಿಲ್ಲ. ಸ್ನೇಹಿತರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಗತ್ತಿಗೆ ನ್ಯಾಚುರಲ್ ಗ್ಯಾಸ್ ಬೇಕು, ಮತ್ತೆ ಟರ್ಕ್ಮೆನಿಸ್ತಾನ್ಗೆ ಕಂಟ್ರೋಲ್. ಈ ಕಾರಣಗಳಿಂದ ಇವತ್ತಿಗೂ ಈ ದೇಶ ಹೀಗೆ ಇದೆ. ಓಕೆ ಫ್ರೆಂಡ್ಸ್, ನಿಮ್ಗೇನಾದ್ರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ನಾವಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಓಕೆ ಫ್ರೆಂಡ್ಸ್, ಬಾಯ್.